ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಇದು ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. ಏನು ಪ್ರವಾಹದಿಂದ ಕಣ್ಣೀರು ಹಾಕ್ತಾ ಇದ್ದಂತಹ ಒಂದು ಜನಕ್ಕೆ ಒಂದು ಕಣ್ಣೀರು ಒರೆಸುವಂತಹ ಕೆಲಸವನ್ನು ನ್ಯೂಸ್ 18 ಮಾಡಿದೆ. ಒಂದು ನ್ಯೂಸ್ 18 ವರದಿಯ ಫಲಶ್ರುತಿಯಾಗಿ ರಾಜ್ಯ ಸರ್ಕಾರ 200 ಕೋಟಿ ರೂಪಾಯಿಗಳ ಯೋಜನೆಯನ್ನು ಜಾರಿಗೆ ತಂದಿದೆ ಮತ್ತು CM ಸಿದ್ದರಾಮಯ್ಯ ಅವರೇ ಈ ಒಂದು ಯೋಜನೆಗೆ ಚಾಲನೆ ಕೊಡುವಂತಹ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಹಾಗಾಗಿ ಈ ಭಾಗದ ರೈತರಲ್ಲಿ ಒಂದು ರೀತಿಯಲ್ಲಿ ಖುಷಿಗೆ ಮೇರೆ ಮೀರಿದೆ ಅಂತಲೇ ಹೇಳ್ಬೋದು. ಯಾವ ರೀತಿಯ ಒಂದು ಯೋಜನೆ ಮತ್ತು ಏನು ಇಂಪ್ಯಾಕ್ಟ್ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಏನು ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡೋಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈಗೇನು ಇಂಪ್ಯಾಕ್ಟ್ ಬಗ್ಗೆ ಹೇಳ್ತಾ ಇದ್ದೆ, ಇಲ್ಲಿ ಏನು ಬೆಣ್ಣೆ ಹಳ್ಳ ಅಂದ ಕೂಡಲೇ ಸಹಜವಾಗಿಯೇ ಇಲ್ಲೇನು ಒಂದು ಕಣ್ಣೀರು ಹಾಕಿಸುವಂಥ ಹಳ್ಳ ಅಂತಲೇ ಫೇಮಸ್ ಆಗಿದೆ. ಅಂದರೆ ಏನು ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕಿನ ದುಂಡಸಿಯಲ್ಲಿ ಹುಟ್ಟುವಂತಹ ಈ ಒಂದು ಹಳ್ಳ ರೋಣ ತಾಲೂಕಿನಲ್ಲಿ ಏನು ಮಲಪ್ರಭಾ ನದಿನ ಸೇರುತ್ತೆ. ಈ ಒಂದು ಹುಟ್ಟಿ ಮಲಪ್ರಭಾ ನದಿ ಸೇರುವುದರ ಒಳಗಾಗಿಯೇ ಸಾಕಷ್ಟು ಹಳ್ಳಿಗಳನ್ನ ಹಾದು ಹೋಗುತ್ತೆ ಮತ್ತು ಸಾಕಷ್ಟು ಹಳ್ಳಿಗಳಿಗೆ ಅದರಲ್ಲೂ ಮುಖ್ಯವಾಗಿ ರೈತರಿಗೆ ತೊಂದರೆ ಕೊಡುವಂತಹ ಒಂದು ಕೆಲಸವನ್ನು ಮಾಡುತ್ತೆ. ಪ್ರತಿ ಬಾರಿ ಮಳೆಗಾಲ ಬಂತದ ಕೂಡಲೇ ಸಾಕು ಆ ಬೆಣ್ಣೆ ಹಳ್ಳದ ಅಕ್ಕಪಕ್ಕದ ಜನ ಸಂಕಷ್ಟಕ್ಕೆ ಗುರಿಯಾಗ್ತಾರೆ ಮತ್ತು ಹಾಕಿದ ಬೆಳೆ ಹಾಳಾಗುತ್ತೆ, ಮಣ್ಣು ಕೊಚ್ಚಿ ಹೋಗುತ್ತೆ, ಮನೆಗಳಿಗೆ ನೀರು ನುಗ್ಗುತ್ತೆ. ಈ ರೀತಿಯ ಒಂದು ದೊಡ್ಡ ಸಂಕಷ್ಟಗಳ ಸರೆಮಾಲೆನೇ ಈ ಒಂದು ಬೆಣ್ಣೆ ಹಳ್ಳದ ಒಂದು ನದಿ ಪಾತ್ರದ ಉದ್ದಕ್ಕೂ ಇದೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ನಮ್ಮೂರಲ್ಲಿ ನ್ಯೂಸ್ 18ನಲ್ಲಿ ಒಂದು ವಿಸ್ತೃತ ವರದಿ ಮಾಡುವ ಮೂಲಕ ಮತ್ತು ಬೇರೆ ಬೇರೆ ರೀತಿಯ ಸಂದರ್ಭದಲ್ಲೂ ಸಹ ಆ ಒಂದು ರೈತರ ಮತ್ತು ಈ ಭಾಗದ ಜನರ ಸಂಕಷ್ಟಗಳನ್ನ ಒಂದು ಸಂತ್ರಸ್ತರ ಸಂಕಷ್ಟಗಳ ಮೇಲೆ ಬೆಳಕು ಚೆಲ್ಲುವಂತಹ ಕೆಲಸವನ್ನು ನ್ಯೂಸ್ 18 ಮಾಡಿತ್ತು. ಇದೆಲ್ಲದರ ಫಲಶ್ರುತಿಯಾಗಿ ರಾಜ್ಯ ಸರ್ಕಾರ 350 ಕೋಟಿ ರೂಪಾಯಿಗಳ ಯೋಜನೆಯನ್ನು ರೂಪಿಸಿದೆ ಮತ್ತು ಮೊದಲ ಹಂತವಾಗಿ 200 ಕೋಟಿ ರೂಪಾಯಿಗಳ ಯೋಜನೆಯನ್ನು ಇವತ್ತು ಯೋಜನೆಗೆ ಚಾಲನೆ ಕೊಡುವಂಥ ಕೆಲಸ ಆಗಿದೆ. ಹುಬ್ಬಳ್ಳಿ ತಾಲೂಕಿನ ಶಿರಗುಪ್ಪಿ ಗ್ರಾಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಈ ಒಂದು ಯೋಜನೆಗೆ ಶಿಲಾನ್ಯಾಸ ಹಾಕುವ ಮೂಲಕ ಆದಷ್ಟು ತ್ವರಿತಗತಿಯಲ್ಲಿ ಕಾಮಗಾರಿ ಪೂರ್ಣಗೊಳ್ಳಲಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಯಾಕಂದರೆ ಇಲ್ಲಿ ಈ ಒಂದು ಬೆಣ್ಣೆ ಹಳ್ಳ ಸಾಕಷ್ಟು ಪ್ರತಿ ಬಾರಿನೂ ತೊಂದರೆ ಕೊಡುವ ನಿಟ್ಟಿನಲ್ಲಿ ಸಾಕಷ್ಟು ಸಂಕಷ್ಟಗಳನ್ನ ಎದುರಿಸ್ತಾನೆ ಇರ್ತಾರೆ. ಹಾಗಾಗಿ ಆ ಒಂದು ಬೆಣ್ಣೆ ಹಳ್ಳದ ಒಂದು ಪ್ರವಾಹದಿಂದ ಒಂದು ಶಾಶ್ವತ ಯೋಜನೆ ರೂಪಿಸುವ ನಿಟ್ಟಿನಲ್ಲಿ ಇವತ್ತು ಕಾಮಗಾರಿಗೆ ಒಂದು ಚಾಲನೆ ಕೊಡಲಾಗಿದೆ. ಈ ಮೊದಲ ಹಂತದ ಒಂದು ಕಾಮಗಾರಿಯಾಗಿದೆ. 200 ಕೋಟಿ ರೂಪಾಯಿಗಳ ಯೋಜನೆಗೆ ಇವತ್ತು ಸಿದ್ದರಾಮಯ್ಯ ಅವರು ಚಾಲನೆ ಕೊಡುವಂಥ ಕೆಲಸ ಮಾಡಿದ್ದಾರೆ. ಇಲ್ಲಿ ಮುಖ್ಯವಾಗಿ ಹೂಳೆತ್ತುವಂತಹ ಮತ್ತು ತಡೆಗೋಡೆ ನಿರ್ಮಿಸುವಂತಹ ಒಂದು ಪ್ರವಾಹ ಅಂದರೆ ಬೆಣ್ಣೆ ಹಳ್ಳ ಪ್ರವಾಹ ತಡೆ ನಿಟ್ಟಿನಲ್ಲಿ ಒಂದು ಮೊದಲ ಹಂತದ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಗಿದೆ. ಈಗಾಗಲೇ ಒಂದು ಕಡೆ CM ಸಿದ್ದರಾಮಯ್ಯ ಅವರು ಆ ಯೋಜನೆಗೆ ಚಾಲನೆ ಕೊಟ್ಟ ಸಂದರ್ಭದಲ್ಲಿನೇ ಈಗ ಆಲ್ರೆಡಿ JCBಗಳು ಕೆಲಸನೂ ಸಹ ಸ್ಟಾರ್ಟ್ ಮಾಡಿದ್ದಾವೆ ಮತ್ತು ಹೂಳೆತ್ತುವ ಮತ್ತು ಬೇಲಿ ಬೆಳೆದಿದೆ ಮತ್ತು ಕಂಟಿ ಬೆಳೆದಿದೆ. ಇದೆಲ್ಲವನ್ನೂ ಸಹ ಒಂದು ರಿಪೇರಿ ದುರಸ್ತಿ ಮಾಡುವಂತಹ ಮತ್ತು ಅಕ್ಕಪಕ್ಕದ ಹೊಲಗಳಿಗೆ ಹಾನಿಯಾಗದ ರೀತಿಯಲ್ಲಿ ತಡೆಗೋಡೆ ಕೊಟ್ಟುವಂತಹ ಈ ಯೋಜನೆ ಆರಂಭಗೊಂಡಿದೆ. ಹಾಗಾಗಿ ಸಿದ್ದರಾಮಯ್ಯ ಸಹ ಈ ಸಂದರ್ಭದಲ್ಲಿ ಮಾತನಾಡಿ ಈ ಶಾಶ್ವತ ಯೋಜನೆ ರೂಪಿಸುವ ನಿಟ್ಟಿನಲ್ಲಿ ಆದಷ್ಟು ಬೇಗ ಈಗ ಸದ್ಯ ಮೊದಲ ಹಂತದಲ್ಲಿ ಈ ಯೋಜನೆ ಕೈಗೊಂಡಿದ್ವಿ, ಮುಂದೆ ಬೃಹತ್ ಯೋಜನೆಯೂ ಸಹ ಇದೆ. ಆದಷ್ಟು ಬೇಗ ಎಲ್ಲ ರೀತಿಯ ಅಂದರೆ ಯಾವುದೇ ರೀತಿಯ ಸಂತ್ರಸ್ತರಿಗೆ ತೊಂದರೆ ಆಗದ ರೀತಿಯಲ್ಲಿ ಮುಂದೆ ಯೋಜನೆಯನ್ನು ಪೂರ್ಣಗೊಳಿಸ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ನಾವು ಹಿಂದೆ 1610 ಕೋಟಿ ರೂಪಾಯಿಗಳಿಗೆ ಅಂದಾಜನ್ನು ತಯಾರು ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದು. ಅದು ತಡ ಆಯಿತು, ನಿಧಾನ ಆಯಿತು. ಅದಕ್ಕೋಸ್ಕರ ಬೆಣ್ಣೆ ಹಳ್ಳ ಮಳೆ ಬಂದಾಗ ಪ್ರವಾಹ ಬಂದು ಸುಮಾರು 37 ಹಳ್ಳಿಗಳಿಗೆ 20,000 ಹೆಕ್ಟೇರ್ ಪ್ರದೇಶ 20,000 ಹೆಕ್ಟೇರ್ ಪ್ರದೇಶಕ್ಕೆ ಪ್ರವಾಹ ಬಂದು ಬೆಳೆ ಹಾನಿ ಆಗ್ತಕ್ಕಂಥ ಕೆಲಸ ನಡೀತಾ ಇತ್ತು. ಇದನ್ನು ಅನೇಕ ವರ್ಷಗಳಿಂದ ಈ ಒತ್ತಾಯ ಇತ್ತು. ಕೋನ್ ರೆಡ್ಡಿಯವರು ಈ ಸಾರಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ಇದು ಆಗಲೇಬೇಕು ಅಂತೇಳಿ
ಒತ್ತಾಯಪೂರ್ವಕವಾಗಿ ಸರ್ಕಾರವನ್ನು ಬೇಡಿದರು. ಹಾಗಾಗಿ ಸರ್ಕಾರ ಅವರ ಒತ್ತಾಯಕ್ಕೆ ಮಣಿದು ಈ ಬೆಣ್ಣೆಹಳ್ಳ ಪ್ರವಾಹ ನಿಯಂತ್ರಣ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನು ಇವತ್ತು ನೆರವೇರಿಸ್ತಾ ಇದ್ದೇವೆ. ಸುಮಾರು 200 ಕೋಟಿ ರೂಪಾಯಿಗಳನ್ನು ಇವತ್ತು ಮಾಡ್ತಾ ಇದ್ದೇವೆ. ಮತ್ತು ಏನು ಈ ಒಂದು ಏನು ಈ ಭಾಗದ ರೈತರ ಒಂದು ಕಣ್ಣೀರಿಸುವಂಥ ಕೆಲಸ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಇದೇ ವೇಳೆ ಈ ಒಂದು ಏನು ಕಾಮಗಾರಿಗೆ ಚಾಲನೆ ಕೊಟ್ಟ ಸಿಕ್ಕ ಹಿನ್ನೆಲೆಯಲ್ಲಿ ಈ ಭಾಗದ ರೈತರು ಸಹ ಹರ್ಷ ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಪ್ರತಿ ಬಾರಿ ಮಳೆ ಬಂದಾಗಲೂ ಸಹ ನಾವು ಸಂಕಷ್ಟಕ್ಕೆ ಗುರಿ ಆಗ್ತಿದ್ವಿ. ಅದರಲ್ಲೂ ಬೆಣ್ಣೆ ಹಳ್ಳ ಅಂದ ಕೂಡಲೇ ಒಂದು ರೀತಿಯಲ್ಲಿ ಹೆದರಿಕೆನೇ, ಅಂದರೆ ಆ ಹಳ್ಳ ಉಕ್ಕಿ ಬಂತಂದರೆ ಹೆದರಿಕೆನೇ ಸ್ಟಾರ್ಟ್ ಆಗ್ತಿತ್ತು. ಹಾಗಾಗಿ ಈ ಒಂದು ಏನು ಇವತ್ತು ಯೋಜನೆಗೆ ಚಾಲನೆ ಕೊಡಲಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ಒಂದು ಬೆಣ್ಣೆ ಹಳ್ಳದ ಪ್ರವಾಹದಿಂದ ಮುಕ್ತಿ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ನಾವಿದ್ದೀವಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಜೊತೆಗೆ ನ್ಯೂಸ್ 18ಗೆ ಒಂದು ಧನ್ಯವಾದ ಹೇಳುವಂಥ ಕೆಲಸವನ್ನು ಸಹ ಈ ಭಾಗದ ರೈತರು ಮಾಡಿದ್ದಾರೆ. ನ್ಯೂಸ್ 18 ಕನ್ನಡಕ್ಕೆ ನಮ್ಮ ರತ್ನ ಭಾರತ ರೈತ ಸಮಾಜದಿಂದ ವತಿಯಿಂದ ಹಾಗೂ ಸಮಸ್ತ ರೈತ ಬಾಂಧವರ ವತಿಯಿಂದ ಅಭಿನಂದನೆ ಸಲ್ಲಿಸ್ತೇವೆ. ಯಾಕಂತ ಹೇಳಿದ್ರೆ ನಮ್ಮ ಬೆಣ್ಣೆ ಹಳ್ಳ ಇವತ್ತಿಂದಲ್ಲ ನಿನ್ನಿದಲ್ಲ, ಅದು ಸ್ವಾತಂತ್ರ್ಯ ಬಂದಾಗಿನಿಂದ ಒಂದು ಆ ಪ್ರಭಾವದಿಂದ ನಮ್ಮ ರೈತರು ಇವತ್ತು ಭಾಳ ಸಂಕಷ್ಟದಲ್ಲಿದ್ದಾರೆ. ಮಳೆ ಹೆಚ್ಚಿಗೆ ಆಯ್ತಪ್ಪ ಅಂತಂದರೆ ಶಿಗ್ಗಾಂವ್ ತಾಲೂಕು ದುಣಸಿಂದ ಹಿಡ್ಕೊಂಡು ರೋಣ ತಾಲೂಕು ಹೊಳೆಯಾಲೂರವರೆಗೆ ಆ ಮಲಪ್ರಭಾ ಕೂಡುವವರೆಗೂ ನಮ್ಮ ರೈತರ ಜೀವ ಏನಿದೆ ಅಂದರೆ ಪೂರ ಮಳೆ ಬಂತಪ್ಪ ನೀರಿಗೆಲ್ಲ ಕೊಚ್ಕೊಂಡು ಇದ್ದಂಥ ಮಣ್ಣು ಫಲವತ್ತಾದ ಒಂದು ಪೀಕ್ ಎಲ್ಲನೂ ಕೊಚ್ಕೊಂಡು ಹೋಗಿತ್ತು. ಆದರೆ ನ್ಯೂಸ್ 18ನವರ ಒಂದು ಹೋರಾಟದ ಫಲ ಇರ್ಬೋದು, ಅವರ ಒಂದು ಪ್ರಚಾರದ ಫಲದಿಂದ ಇವತ್ತು ರಾಜ್ಯ ಸರ್ಕಾರ ನ್ಯೂಸ್ 18ನ ಒಂದು ಹೋರಾಟಕ್ಕೆ ಮಣಿದು 200 ಕೋಟಿ ಇವತ್ತು ಬಿಡುಗಡೆ ಮಾಡಿದ್ದಾರೆ. ಅದಕ್ಕೆ ನಮ್ಮ ಸಮಸ್ತ ರೈತ ಬಾಂಧವರು ಅಭಿನಂದನೆಗಳು ಸಲ್ಲಿಸ್ತೇವೆ. ಆದರೆ ಇಷ್ಟೇ ಕೊಟ್ಟರೆ ಸಾಲದು, ಇವತ್ತು 2,000 ಕೋಟಿ ಅವಶ್ಯಕತೆ ಐತಿ. ಆದ್ದರಿಂದ ಶಿಗ್ಗಾಂವ್ ತಾಲೂಕಿನ ದುಣಸಿಯಿಂದ ಹಿಡ್ಕೊಂಡು ರೋಣ ತಾಲೂಕಿನ ಹೊಳೆಯಾಲೂರು ಮಲಪ್ರಭಾ ನದಿಗೆ ಕೂಡುವವರೆಗೂ ಸಮಸ್ತ ಪೂರ ನೀರಿನ ಪ್ರವಾಹವನ್ನು ಕಡಿಮೆ ಅಂದರೆ ಅದ್ರ ಪೂರ ಸಂರಕ್ಷಣೆ ಮಾಡಬೇಕು. ಆ ಒಂದು ಬೆಣ್ಣೆ ಹಳ್ಳದಿಂದ 1 ರೂಪಾಯಿ ಕೂಡ ನಮ್ಮ ಸಮಸ್ತ ರೈತ ಬಾಂಧವರಿಗೆ ಹಾನಿ ಆಗದಂತೆ ರಾಜ್ಯ ಸರ್ಕಾರ ಮುಂದಿನ ದಿನಮಾನಗಳಲ್ಲಿ ಮಾಡಬೇಕಂತ ನಾನು ನಮ್ಮ ಸಮಸ್ತ ರೈತರ ಪರವಾಗಿ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ಮತ್ತೊಮ್ಮೆ ಮುಗಿದೊಮ್ಮೆ ನಮ್ಮ ನ್ಯೂಸ್ 18 ಕನ್ನಡಕ್ಕೆ ನಾವು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಇದೇ ಥರ ಮುಂದೆ ನಮ್ಮ ರೈತರಿಗೆ, ನಮ್ಮ ಬೆಣ್ಣೆ ಹಳ್ಳದ ಹೋರಾಟಕ್ಕೆ ತಮ್ಮ ನ್ಯೂಸ್ 18 ಕನ್ನಡದ ಒಂದು ಬೆಂಬಲವನ್ನು ನಾವು ಕೈ ಮುಗಿದು ಬೇಡ್ಕೊತೇವೆ ಅಂತ ನಾನು ಸಮಸ್ತ ರೈತರ ಪರವಾಗಿ ವಿನಂತಿಸ್ಕೊತಾ ಇದ್ದೀನಿ. ಸರ, ಒಂದು ನ್ಯೂಸ್ 18 ಕನ್ನಡ ಮಾಡಿದ್ದು ಒಂದು ಒಳ್ಳೆಯ ಸುದ್ದಿ. ನಮಗೇನಂತಂದ್ರೆ ದಿನ ಪ್ರಭಾವದಿಂದ ನಮ್ಮ ರೈತರೆಲ್ಲ ಸಂಕಟ ಸಿಕ್ಕೊಂಡು ಕುರಿ ಆಗಲಿ ಎಲ್ಲ ದನ ಕರಗಳಾಗಲಿ ಎಲ್ಲ ಸಿಕ್ಕೊಂಡು ಅಲ್ಲೇ ನರಳಾತಿದ್ರೆ ಬೆಳೆನೂ ಹಾಳಾಗ್ತಿತ್ತು. ಅದಕ್ಕೆ ನ್ಯೂಸ್ 18 ಕನ್ನಡ ನಿರಂತರವಾಗಿ ಅದರ ಒಂದು ವಿಡಿಯೋ ಚಿತ್ರೀಕರಣ ಮಾಡಿ ಎಲ್ಲ ಅಧಿಕಾರಿಗಳ ಗಮನ ಸೆಳೆದಿದ್ದಕ್ಕೆ ನ್ಯೂಸ್ 18 ಕನ್ನಡಕ್ಕೆ ತುಂಬ ಅಭಿನಂದನೆಗಳು ಸಲ್ಲಿಸ್ತೀನಿ. ಇವತ್ತು ಈಗಾಗಲೇ ನಾವು ಮನವಿ ಕೊಟ್ಟೇವಿ. ಇವತ್ತು ನವಲೂನ್ ತಾಲೂಕು ಅಷ್ಟೇ ಅಲ್ಲ, ಕುಂದಗೋಳ ತಾಲೂಕು ಹಾಗೂ ಶಿಗ್ಗಾಂವಿ ತಾಲೂಕಿನಿಂದ ಅದು ಬೆಣ್ಣೆ ಹಳ್ಳ ಹುಟ್ಟೈತಿ. ಅಲ್ಲಿಂದನೇ ಹೂಳೆತ್ತೋ ಕೆಲಸ ಮಾಡ್ಬೇಕು. ಅದಕ್ಕೆ 2,000 ಕೋಟಿ ಖರ್ಚಾದಂತಗಳ ಸರ್ಕಾರ ಮಾಡಿ ತಮ್ಮ ಹೆಸರು ಉಳಿಸೋಬೇಕು ಅನ್ನುವಂಥ ಕೆಲಸ ಮಾಡ್ಬೇಕಂತೇಳಿ ನಾವು ಇವತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಈಗಾಗಲೇ ನಾವು ಮನವಿ ಸಲ್ಲಿಸೇವಿ. ಆ ಮನವಿಗೆ ಸ್ಪಂದನೆ ಮಾಡಿ ಅದನ್ನು ನಮ್ಗೆ ಅಭಿವೃದ್ಧಿ ಕೆಲಸ ಮಾಡಿಕೊಡ್ಬೇಕಂತೇಳಿ ನಾವು ನ್ಯೂಸ್ 18 ಕನ್ನಡ ಮುಖಾಂತರ ಮತ್ತೊಮ್ಮೆ ಮುಗ್ದೊಮ್ಮೆ ಅವರಿಗೆ ಮನವಿ ಮಾಡ್ಕೊತೇವೆ. ನ್ಯೂಸ್ 18 ಕನ್ನಡಕ್ಕೆ ನಮ್ಮ ರೈತರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ನಾವು ಹೇಳ್ತೇವೆ. ಈ ಬೆಣ್ಣೆ ಹಳ್ಳಕ್ಕೆ 200 ಕೋಟಿ ಬರಲಿಕ್ಕೆ ಕಾರಣೀಭೂತರಾದಂಥ ನ್ಯೂಸ್ 18 ಕನ್ನಡದವರು ಕಾರಣೀಭೂತರ ಆಗಿದ್ದಕ್ಕೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಏನ್ರಿ, ಇನ್ನು ಬರುವಂಥದಕ್ಕೆ ಏನೈತಿ, ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅವರು ದುಡ್ಡು ಹಾಕಿ ಅದನ್ನು ಪೂರ್ಣಗೊಳಿಸ್ಬೇಕಂತ ಅವರಿಗೆ ಮನವಿ ಮಾಡ್ತೇನೆ. ಇನ್ನೂ ಹೆಚ್ಚಿನ ತರಗತಿ ಒಳಗೆ ಅವರಿಗೆ ಮನವರಿಕೆ ಮಾಡಿಕೊಡ್ಲಿ ಸರ್ಕಾರಕ್ಕೆ ನ್ಯೂಸ್ 18 ಕನ್ನಡದವರು ಅಂತ ನಾನು ಅವರಿಗೆ ಮನವಿ ಮಾಡ್ಕೊತೇನೆ. ಏನು ಆ ಒಂದು ಎಲ್ಲ ನ್ಯೂಸ್ 18ನ ವರದಿಯ ಫಲಶ್ರುತಿಯಾಗಿ ಇವತ್ತು ಈ ಒಂದು ಯೋಜನೆ ಆರಂಭಗೊಂಡಿದೆ. ಮುಂದಿನ ದಿನಗಳಲ್ಲಿ ಬರೀ ಕೇವಲ ಒಂದು 200 ಕೋಟಿ ಯೋಜನೆ ಆಗ್ಬೋದು. ಮುಂದಿನ ದಿನಗಳಲ್ಲಿ ಪೂರ್ತಿ ಪ್ರಮಾಣದಲ್ಲಿ, ಅಂದರೆ ಎಲ್ಲಿ ನದಿ ಹುಟ್ಟುತ್ತೆ ಮತ್ತು ಎಲ್ಲಿ ನದಿ ಎಂಡಾಗುತ್ತೆ, ರೋಣ ತಾಲೂಕಿನಲ್ಲಿ ಎಂಡಾಗುತ್ತೆ, ಆ ಮಲಪ್ರಭಾ ನದಿ ಸೇರುವವರೆಗೂ ಸಹ ತಡೆಗೋಡೆ ಕಟ್ಟುವಂತಹ ಮತ್ತು ಏನು ಈ ಒಂದು ಬೇರೆ ಬೇರೆ ಎಲ್ಲ ರೀತಿಯ ಒಂದು ಸಮಗ್ರ ಯೋಜನೆನ ಮಾಡಿ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಒಂದು
ಮನವಿಯನ್ನು ಸಹ ರೈತರು ಮಾಡಿದ್ದಾರೆ. ಮತ್ತು ಆ ನಿಟ್ಟಿನಲ್ಲಿ ರೈತರ ಬೆಂಬಲವಾಗಿ ನಿಂತಹ ನ್ಯೂಸ್ 18ಗೆ ಧನ್ಯವಾದ ತಲುಪಿಸುವಂಥ ಕೆಲಸವನ್ನು ಸಹ ರೈತರು ಮಾಡಿದ್ದಾರೆ. ಹಾಗಾಗಿ ಇವತ್ತು ನಾವು ನ್ಯೂಸ್ 18 ಬೇರೆ ಬೇರೆ ರೂಪದಲ್ಲಿ ವರದಿಗಳನ್ನ ಮಾಡಿ ನಮ್ಮೂರಲ್ಲಿ ನ್ಯೂಸ್ 18 ಇರ್ಬೋದು, ಬೇರೆ ಬೇರೆ ರೂಪದಲ್ಲಿ ವರದಿಗಳನ್ನ ಮಾಡುವ ಮೂಲಕ ಸರ್ಕಾರದ ಗಮನ ಸೆಳೆಯುವಂತಹ ಮತ್ತು ಜನಜಾಗೃತಿ ಮೂಡಿಸುವಂತಹ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಇವತ್ತು ದೊಡ್ಡ ಮಟ್ಟದ ಸ್ಪಂದನೆ ಸಿಕ್ಕಿದೆ ಮತ್ತು ದೊಡ್ಡ ಬೃಹತ್ ಯೋಜನೆಯೂ ಸಹ ಕಾರ್ಯಾರಂಭಗೊಂಡಿದೆ. ಮುಂದಿನ ದಿನಗಳಲ್ಲಿ ಆ ಕಾರ್ಯ ಪೂರ್ಣಗೊಂಡು ಜನರಿಗೆ ಅನುಕೂಲ ಆಗಲಿ, ನೆರೆ ಪೀಡಿತರಿಗೆ ಮುಕ್ತಿ ಸಿಗಲಿ ಅಂತ ನಾವು ಸಹ ಆಶಯ ವ್ಯಕ್ತಪಡಿಸ್ತಾ ಇದ್ದೀವಿ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.